ಅವನೇ ಬುಕ್ ಮಾಡೋಕೆ ಏನು ಸಮಸ್ಯೆ ಅದನ್ನು ಮಾತಾಡೋಣ. ರೈತ ಅವನಿಗೆ ಬೇಕಾದ ಗೊಬ್ಬರನ ಬುಕ್ ಮಾಡ್ಕೋಬೋದು. ನನಗೆ ಯೂರಿಯಾ ಬೇಕು 2 ಬ್ಯಾಗು, ನನಗೆ DAP 1 ಬ್ಯಾಗ್ ಬೇಕು, ನನಗೆ 20 ಬೇಕು, ನನಗೆ 17 ಬೇಕು. ಈ ಥರ ಅವನು ಕೂತ್ಕೊಂಡು ಅಥವಾ ಅಲ್ಲಿ ಹೋಗಿ ತನ್ನ ಅಧಿಕಾರ ಚಲಾಯಿಸ್ಕೊಂಡು ಅವನು ಬುಕ್ ಮಾಡ್ಕೊಂಡು ತೊಗೊಂಬರ್ಬೋದು. ಮೊದಲೆಲ್ಲ ಆಗಿರಲಿಲ್ಲ. ಅವನು ಇದ್ರೆ ಕೊಡೋಣ, ಅಂಗಡಿಯವರಿಗೆ ಅಧಿಕಾರ. ನಾನು ಕೊಡ್ತೀನಿ ಅಂದರೆ ಕೊಡ್ತಾನೆ, ಕೆಲವ್ರಿಗೆ ಕೊಡ್ತಾನೆ, ಕೆಲವ್ರಿಗೆ ಕೊಡಲ್ಲ. ತಾವೇ ಹೇಳ್ತಿದ್ರಿ ಸರ್ ಯಾರೋ ಒಬ್ಬದ್ರೆ ಕೊಡ್ತಾನೆ ಸರ್, ನಾನು ಹೋದರೆ ಕೊಡಲ್ಲ. ಹೌದು, ನನಗೆ ಇಷ್ಟು ದುಡ್ಡು ತೊಗೊಂಡ್ಕೊಡ್ತಾನೆ, ನನಗೆ ಇಷ್ಟು ದುಡ್ಡು ಕೊಡಲ್ಲ. ಈಗ ನನಗೆ 300 ರೂಪಾಯಿ 250 ರೂಪಾಯಿ ಯೂರಿಯಾ ಇದೆ, 350 ಕೊಟ್ಟರೆ ಒಬ್ಬನಿಗೆ ಕೊಡ್ತಾನೆ ಅವನು, 250 ಕೊಡ್ತಿರ್ಲಿಲ್ಲ. ಈಗ ಹಂಗಿಲ್ಲ. ಸೊ ನಿಮ್ಮ ಅಧಿಕಾರ, ಗೊಬ್ಬರ ಕಂಪ್ಲೀಟ್ ಬುಕ್ ಮಾಡೋದು ನಿಮ್ಮ ಅಧಿಕಾರ. ಆ ರೇಟ್ಸು ಕೂಡ ಅದರಲ್ಲೇ ಬರ್ತದೆ. ಸ್ಟಾಕು ಅವನಲ್ಲೇ ತೋರಿಸುತ್ತೆ. ಈಗ ನಿಮ್ಗೆ ಇಂಥ ಗೊಬ್ಬರ ಬೇಕು, ನಾನು ಚಳಿಗಾಲದವ್ರಿಗೆ ಎಲ್ಲಿ ಗೊಬ್ಬರ ಇದೆ ಅಂದರೆ ಅಲ್ಲಿ ಗೊಬ್ಬರ ಇಂಥ ಕಡೆ ಇದೆ ನೋಡಪ್ಪ, ಯೂರಿಯಾ ಇಂಥ ಅಂಗಡಿಲಿದೆ, DAP ಇಂಥ ಅಂಗಡಿಲಿದೆ, 10-20 ಇಂಥ ಅಂಗಡಿಲಿದೆ, ನಿನಗೆ ಯಾವ ಅಂಗಡಿ ಬೇಕೋ ಆ ಅಂಗಡಿಗೆ ಹೋಗಿ ತಗೋ ಅನ್ನೋ ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ತೊಂದರೆಗಳು ರೈತರಿಗೆ ಮೊದಲು ಸಿಗ್ತಿರ್ಲಿಲ್ಲ. ಅವ್ರಿಗೆ ಅದೇ ದುಡ್ಡಿತ್ತು, ಹೋಗ್ತಾ ಇದ್ರು, ಹೋಗಿ ಎಷ್ಟೊಂದು ಆಟೋಗಳು ವಾಪಸ್ ತೊಗೊಂಬಂದಿದ್ದಾರೆ ರೈತರು. ಸೊ ಈಗ ಹಂಗಾಗಬಾರ್ದು. ಅವನಿಗೆ ಅಶ್ಯೂರ್ಡ್ ಆಗಿ ನನಗೆ ಬೇಕಾಗಿರೋ ಗೊಬ್ಬರ ಇಂಥ ಕಡೆ ಇದೆ, ನಾನು ಹೋದ್ರೆ ನನಗೆ ಗೊಬ್ಬರ ಸಿಗಬೇಕು. ನೀವು ಇದನ್ನು ಬುಕ್ ಮಾಡ್ಕೊಂಡೋಗಿ ನನ್ನ ಗೊಬ್ಬರ ಬುಕ್ ಮಾಡ್ಕೊಂಡಿದ್ರೆ ರಿಸರ್ವ್ ನಿಮಗೆ, ಅದು 3 ದಿನಗಳ ಕಾಲ ರಿಸರ್ವ್ ಇರ್ತದೆ. ನೀವು ಒಮ್ಮೆ ಬುಕ್ ಮಾಡಿ ಮುಂದಿನ 3 ದಿನಗಳ ಕಾಲ ಅದು ನಿಮ್ಮ ಹೆಸರಿಗೆ ಗೊಬ್ಬರ ಇರ್ತದೆ, ಯಾರು ಕೊಡಂಗಿಲ್ಲ. ಇದು ಪ್ರಾಯೋಗಿಕವಾಗಿ ಯಾಕೆ ಶುರು ಮಾಡಿದ್ದೀವಿ ನೋಡೋಣ. ರೈತರಿಗೆ ಅಧಿಕಾರ ಕೊಟ್ಟು